ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಇದು ಪಾರ್ಟ್ 2 ವ್ಲಾಗ್ ಮಾಡ್ತಾ ಇದ್ದೀನಿ, ಅಂದರೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ಒಂದೇ ಇದರಲ್ಲಿ ಹಾಕೋಕ್ಕಾಗಲ್ಲ. ಸೊ ಇವಾಗ ಇಲ್ಲಿ ಚಿಕನ್ ಎಲ್ಲ ವಾಶ್ ಮಾಡಿದ್ದೀನಿ. ಸೊ ಕರಿ ಅವ್ರ ಗ್ರೇವಿ ಥರ ಮಾಡೋಣ ಅಂತ. ಒಂದು ಕಡೆ ಅವಂತಿ ಚಿಕನ್ ಮಟನ್ ತಿನ್ನಲ್ಲ, ಸೊ ಹಾಗಾಗಿ ಎಗ್ ಬಾಯ್ಲ್ ಮಾಡ್ತಾಯಿದ್ದೀನಿ. ಇಲ್ಲಿ ಎಗ್ ಮಸಾಲ ಕರಿ ಮಾಡೋಣ ಅಂತ. ಚಪಾತಿ ಮತ್ತು ರೈಸ್ ಮಾಡ್ತಾಯಿದ್ದೀನಿ, ವೈಟ್ ರೈಸು. ಅಲ್ಲಿ ನೋಡಿ ನನ್ನ ಚಿಕ್ಕ ಸೊಸೆ ಪುದೀನ ಎಲ್ಲ ಕಟ್ ಮಾಡಿ ಹೆಲ್ಪ್ ಮಾಡ್ತಿದ್ದಾಳೆ. ನಾನೇ ಮಾಡ್ತೀನಿ ಅಂತ ಅಂದು ಸರಿ ಮಾಡು ಅಂತ ಅಂದೆ. ಇವಾಗ ಚಿಕ್ಕ ಮಲ್ಕೊಂಡಿದ್ದಾಳೆ. ಪ್ರಕುಲು ಮತ್ತು ಅಣ್ಣ ಅತ್ತಿಗೆ ಅಪ್ಪ ಎಲ್ಲ ಅವ್ರದ್ದೇನೋ ಸೈಟ್ ತೊಗೊಂಡಿದ್ರು. ಸೊ ಅಪ್ಪನೇ ಸೈಟ್ ಕೊಟ್ಟಿದ್ರು. ಸೊ ಅದನ್ನು ನೋಡ್ಕೊಂಡು ಬರೋಣ ಹೆಂಗೋ ಬಂದಿದ್ದೀವಿ ಅಂತ ಹೋಗಿದ್ದಾರೆ. ಸೊ ಅಮ್ಮ ಹಿಂದೆ ಮಟನ್ ಮಾಡ್ತಿದ್ದಾರೆ. ಸೊ ಅವಂತಿನೂ ಇಲ್ಲೇ ಇದ್ದಾಳೆ, ಅವಳು ಫ್ರೆಶಪ್ ಆಗ್ತಿದ್ದಾಳೆ. ಸೊ ಆಮೇಲೆ ಬಂದು ಮಾತಾಡ್ತಾನೆ. ಇವರಿಬ್ರಿಗೂ ಇಷ್ಟ ಕ್ಯಾಮ್ರಾದಲ್ಲಿ ಮಾತಾಡೋಕ್ಕೆ. ನೀವು ಯಾವ ಸ್ಟ್ಯಾಂಡರ್ಡ್ ಇವಾಗ ಸೆಕೆಂಡು. ಅಂದರೆ ಪ್ರಕುಲ್ಗೂ ಇವಳಿಗೂ 1 ವರ್ಷ ಡಿಫ್ರೆನ್ಸ್ ಅಷ್ಟೆ. ಸೊ ಇವಳೇ ಸಾಧ್ಯ, ಅವಳ ಹೆಸರು ಅವಂತಿ, ಗೊತ್ತಲ್ಲ. ಸೊ ಇವಾಗ ಮಾಡೋಣ ಚಿಕನ್ನು. ಬೇಗ ಅವ್ರು ಬರೋಷ್ಟೊತ್ತಿಗೆ ಮಾಡಬೇಕು, ಅವರು ಬೇಗ ಬಿಡಬೇಕಂತ. ಸೊ ಮಳೆ ಬೇರೆ ಅಲ್ವಾ, ಇವಾಗ ಬೆಂಗಳೂರಿಗೆ ಹೋಗ್ಬೇಕು ಅಂದರೆ ಟ್ರಾಫಿಕ್ ಜಾಮ್ ಬೇರೆ. ಸೊ ಹಾಗಾಗಿ ಬೇಗ ಪ್ರಿಪೇರ್ ಮಾಡಿದ್ರೆ ಹೋಗ್ತಾರೆ. ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈರುಳ್ಳಿ ಪೇಸ್ಟು ಮತ್ತು ಟೊಮೆಟೊ ಪೇಸ್ಟು, ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಿಂಗೆ ಫ್ರೆಶ್ಶಾಗಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಎಲ್ಲ ಹಾಕಬೇಕು. ಸೊ ಬನ್ನಿ ವ್ಲಾಗ್ನ ಕೂಡ ಕಂಟಿನ್ಯೂ ಮಾಡಿ. ಅವಂತಿಗೆ ಕುಕ್ಕಿಂಗ್ ಇಂಟ್ರೆಸ್ಟಾ? ನನಗೆ ಇಷ್ಟ ಕುಕಿಂಗ್ ಮಾಡೋಕ್ಕೆ. ಏನು ಸ್ಪೆಷಲ್ ಮಾಡ್ತೀಯಾ? ಸ್ಪೆಷಲ್ ಅಷ್ಟೊಂದೇನು ಬರಲ್ಲ, ಬಟ್ ಈಗ ಮಾಡ್ತೀನಿ ಒಂಥರ ಹಾಗೆ. ಸೊ ನೆಕ್ಸ್ಟ್ ಇಯರ್ ಇವಾಗ ಇಂಜಿನಿಯರಿಂಗ್ ಸೇರ್ಕೋಬೇಕು ಅಂತ. ಸೊ ನನ್ನ ಫೀಲ್ಡು ಕಂಪ್ಯೂಟರ್ ಸೈನ್ಸಿಗೆ ಬರಬೇಕು ಅಂತ ಟ್ರೈ ಮಾಡ್ತಿದ್ದಾಳೆ. ಇನ್ನು ಯಾವುದಕ್ಕೂ ಹೋಗಲ್ವಂತೆ, ಕಂಪ್ಯೂಟರ್ ಸೈನ್ಸೇ ಬೇಕಂತೆ. ಅದಿ ನೀನೇನು ಆಗ್ತೀಯ ದೊಡ್ಡವಳಾದ್ಮೇಲೆ? ನೀನು ಡಾಕ್ಟರಾ? ಅವಳು ಡಾಕ್ಟ್ರ್ ಅಂತೆ. ನೋಡೋಣ. ನಾನು ಲಶಿಕಾ ಇಲ್ಲ ಪ್ರಕುಲ ಯಾರಾದರೂ ಒಬ್ಬರನ್ನ ಡಾಕ್ಟ್ರು ಮಾಡಿಸ್ಬೇಕು ಅನ್ನೋ ನನಗೂ ಆಸೆ ಇದೆ. ನೋಡು ಅವ್ರ ಇಂಟ್ರೆಸ್ಟ್ ಹೆಂಗಿರುತ್ತೋ ದೊಡ್ಡವರಾದ್ಮೇಲೆ ಹೇಳೋಕ್ಕಾಗಲ್ಲ. ಚಿಕನ್ ಕರ್ರಿ ಮಾಮೂಲಿ ತೋರಿಸಿದ್ದೀನಿ ತುಂಬ ಸಲ ರೆಸಿಪೀಸು, ಹಂಗಾಗಿ ಏನು ತೋರಿಸ್ತಾ ಇಲ್ಲ. ಸೊ ನಮ್ಮ ಮೇಡಮ್ ಅವ್ರಿಗೆ ಎಗ್ ಮಸಾಲ ಕರಿ, ಇವರು ಫುಲ್ಲು ಬ್ರಾಹ್ಮಿನ್ಸ್ ಥರ ಆಗಿಬಿಟ್ಟಿದ್ದಾರೆ. ಅಂದರೆ ಬ್ರಾಹ್ಮಿನ್ಸು ಎಗ್ಗು ತಿನ್ನಲ್ಲ, ಒಂಥರ ಹಂಗೆ ಆಗಿಬಿಟ್ಟಿದ್ದಾರೆ. ಎಲ್ಲ ಮಟನ್ನು ಚಿಕನ್ ಎಲ್ಲ ಬಿಟ್ಟು. ನಾನು ಮಟನ್ ತಿನ್ನಲ್ಲ, ಚಿಕನ್ ಅಷ್ಟೇ. ಅದರಲ್ಲೂ ಚಿಕನ್ ಮಾಡ್ತಾನೆ ತಿನ್ನೋದು. ಹೆಂಗಿತ್ತು ಬಸ್ಸಿ ಬೆಟ್ಟ? ತುಂಬ ಚೆನ್ನಾಗಿತ್ತು, ಮಜಾ ಬಂತು. ಫ್ರೆಂಡ್ಸ್ ಇಲ್ಲಿ ಉಂಡು ಫ್ರೆಂಡ್ಸ್, ಇಲ್ಲಿ ಎಗ್ ಮಸಾಲ ಕರಿ ಆಗಿದೆ. ಅಂದರೆ ಮಸಾಲ ಜಾಸ್ತಿ ಹಾಕಿಲ್ಲ, ಜಸ್ಟ್ ಟೊಮೆಟೊ ಪ್ಯೂರಿ, ಆನಿಯನ್ ಪ್ಯೂರಿ ಹಾಕಿದ್ದೀನಿ. ಚೆನ್ನಾಗಿರುತ್ತೆ ರೈಸಿಗೆ, ಚಪಾತಿಗೆ. ಆ್ಯಂಡ್ ಇಲ್ಲಿ ಚಿಕನ್ ಕೂಡ ರೆಡಿಯಾಗಿದೆ. ಸ್ವಲ್ಪ ಗ್ರೇವಿ ಥರ ಮಾಡಿದ್ದೀನಿ ಅಷ್ಟೆ. ಸೊ ಮಟನ್ ಕೂಡ ರೆಡಿಯಾಗಿದೆ. ಸೊ ಅವ್ರು ಬರಬೇಕು, ತಿನ್ನಬೇಕು. బట్టలు అనుకోదండి. పాప నీ చేతిలో తింటుంది.
ಸೊ ಎಲ್ಲ ಪ್ರಿಪೇರ್ ಮಾಡಿದ್ದಾಯಿತು. ನಾನ್ ವೆಜ್ ಎಲ್ಲನೂ. ನಾನ್ ವೆಜ್ ಒಂದಂದರೆ ಚಿಕನ್ ಒಂದು, ಮಟನ್ ಸಾಂಬಾರು, ಮತ್ತು ಅದಕ್ಕೆ ಪೂರಿ, ಚಪಾತಿ, ಆಮೇಲೆ ವೈಟ್ ರೈಸು ಮತ್ತು ಎಗ್ ಮಸಾಲ ಕರಿ ಮಾಡಿದ್ವಿ. ಸೊ ಅಷ್ಟು ಕೂಡ ಎಲ್ಲರೂ ಕೂತ್ಕೊಂಡು ಮಾತಾಡಿಕೊಂಡು ತಿಂತಾಯಿದ್ವಿ. ಸೊ ತುಂಬ ಚೆನ್ನಾಗಿರುತ್ತೆ ಈ ಥರ ಫ್ಯಾಮಿಲಿ ಎಲ್ಲ ಸೇರಿದಾಗ, ಎಲ್ಲಾದರೂ ಔಟಿಂಗ್ ಹೋಗಿ ಬಂದು ಅಡುಗೆ ಮಾಡ್ಕೊಂಡು ತಿಂದಾಗ ಅದ್ರ ಮಜಾನೇ ಬೇರೆ. ಸೊ ಆವಾಗವಾಗ ರಿಲೇಷನ್ಸ್, ಇವಾಗ ಎಲ್ಲರ ಮನೇಲೂ ಅಷ್ಟೇ, ಆವಾಗವಾಗ ರಿಲೇಷನ್ಸ್ ಎಲ್ಲರೂ ಸೇರ್ತಾ ಇದ್ರೇ ಅದು ರಿಲೇಟಿವ್ ಅದೇನಿದೆ ಬಾಂಡಿಂಗ್, ಫ್ಯಾಮಿಲಿ ಬಾಂಡಿಂಗ್ ಅನ್ನೋದು ಹೆಚ್ಚಾಗುತ್ತೆ. ಸೊ ಅಟ್ಲೀಸ್ಟ್ ಒಂದಿನ ಈ ಥರ ಟೈಮ್ ಸ್ಪೆಂಡ್ ಮಾಡಿದ್ರೆ ಸೊ ತುಂಬ ಚೆನ್ನಾಗಿರುತ್ತೆ ಅಂತ ನನ್ನ ಅನಿಸಿಕೆ. ಸೊ ಎಲ್ಲ ಡಿಶಸ್ ಕೂಡ ತುಂಬಾ ಚೆನ್ನಾಗಿತ್ತು. ಆ್ಯಂಡ್ ಇದಾದಮೇಲೆ ಇನ್ನು ಸ್ವಲ್ಪ ಹೊತ್ತು ಬಿಟ್ಟು ಹೊರಡ್ತಾರೆ ಇವರು ಕೂಡ. ಇವಾಗ ಮಳೆ ಬೇರೆ ಸ್ಟಾರ್ಟ್ ಅಲ್ವಾ, ಈ ಬೆಂಗಳೂರು ಅಂದರೆ ಫಸ್ಟೇ ಟ್ರಾಫಿಕ್ ಜಾಮು. ಸೊ ಹಾಗಾಗಿ ಬೇಗನೆ ಹೊರಡ್ತಾರೆ. ಆ್ಯಂಡ್ ಲಶಿಕಾ ಕೂಡ ಇನ್ನು ನಾನ್ ವೆಜ್ ಮಾಡಿದ್ರೆ ಬರೀ ಚಿಕನ್ ಪೀಸ್ಗಳೇ ತಿಂತಾಳೆ, ಈ ಅನ್ನ ಮುದ್ದೆ ಚಪಾತಿ ಈ ಥರದ್ದೇನು ತಿನ್ನಲ್ಲ. ಬಟ್ ಅದೊಂದು ಸ್ವಲ್ಪ ಬಲವಂತ ಮಾಡಿ ಎಲ್ಲನೂ ತಿನ್ನಿಸ್ತಾ ಇರ್ತೀನಿ ನಾನು. ಆ್ಯಂಡ್ ವ್ಲಾಗ್ ಹೇಗೆ ಬಂದಿದೆ ಅಂತಲೂ ತಿಳಿಸಿ. ಇದೊಂದು ಪುಟ್ಟ ವ್ಲಾಗ್ ಅಷ್ಟೇ, ಫ್ಯಾಮಿಲಿ ವ್ಲಾಗ್. ಸೊ ಪಾರ್ಟ್ 2 ಅಲ್ಲಿ ಮಾಡಿದ್ದೀನಿ ಅಷ್ಟೇ. ಸೊ ಐ ಹೋಪ್ ವೀಡಿಯೋಸ್ ಎಲ್ಲ ಇಷ್ಟ ಆಗ್ತಿದೆ ಅಂತ ಅನ್ಕೋತೀನಿ. ಒಂದು ಸ್ವಲ್ಪ ಡಿಲೇ ಆಗ್ತಿದೆ ಎಡಿಟಿಂಗ್ ಮಾಡೋದಕ್ಕೆ, ಸ್ವಲ್ಪ ಅದು ಇದು ಎಲ್ಲ ಬ್ಯುಸಿ ಇರೋದ್ರಿಂದ. ಸೊ ಊಟ ಎಲ್ಲ ಆದಮೇಲೆ ಸ್ವಲ್ಪ ಹೊತ್ತು ಬಿಟ್ಟು ಟೀ ಮಾಡ್ತಾಯಿದ್ದೆ. ಸೊ ನಾನ್ ವೆಜ್ ಆದಮೇಲೆ ಕಂಪಲ್ಸರಿ ನಾನು ಟೀ ಕುಡಿಬೇಕು. ನಾನ್ ವೆಜ್ ಇಲ್ಲ ಅಂದ್ರೂ ಅಷ್ಟೇ. ಸೊ ಸಂಜೆ ಟೈಮ್ ಕಾಫಿ ಟೀ ಇರಲೇಬೇಕು. ಶುಂಠಿ ಮತ್ತು ಏಲಕ್ಕಿ ಸ್ವಲ್ಪ ಲವಂಗ ಹಾಕಿಬಿಟ್ಟು ಟೀ ಮಾಡ್ತಾಯಿದ್ದೀನಿ ಎಲ್ಲರಿಗೂ. ಸೊ ಅವರು ಕೂಡ ಹೊರಟಿದ್ದಾರೆ. ಸೊ ಹಾಗಾಗಿ ಟೀ ಕುಡ್ಕೊಂಡು ಹೋಗ್ತಾರೆ. ಸೊ ನಾನ್ ವೆಜ್ ಆದಮೇಲೆ ಒಂದು ಕಾಫಿ ಟೀ ಕುಡಿದ್ರೇ ಅದ್ರ ಮಜಾ ತುಂಬ ಚೆನ್ನಾಗಿರುತ್ತೆ. ಒಂಥರ ಇನ್ನೂ ರಿಲ್ಯಾಕ್ಸೇಷನ್ ಮತ್ತು ರಿಲೀಫ್ ಅಂತ ಅನಿಸುತ್ತೆ. ನನಗೆ ಕಾಫಿ ಟೀ ತುಂಬ ಆಪ್ಟ್ ಮಾಡ್ತೀನಿ. ಟೀ ತುಂಬ ಇಷ್ಟ ಆಗುತ್ತೆ. ಅದರಲ್ಲೂ ಶುಂಠಿ ಹಾಕಬೇಕು ಟೀ, ನನಗೆ ಅದು ತುಂಬಾ ಇಷ್ಟ ಆಗುತ್ತೆ ನನಗೆ. ಆ್ಯಂಡ್ ಸ್ವಲ್ಪ ಹೊತ್ತು ಪ್ರೊಜೆಕ್ಟರ್ ರೂಮಲ್ಲಿ ನಾನು ಚಿಕ್ಕವಳಿದ್ದಾಗ ನನಗೆ ನಾಮಕರಣ ಮಾಡಿದ್ರಲ್ಲ ಆ ವೀಡಿಯೋಸ್ ಎಲ್ಲ ನೋಡ್ತಾ ಇದ್ವಿ. ಸೊ ಎಲ್ಲರೂ ಚೈಲ್ಡ್ಹುಡ್ಡಲ್ಲಿದ್ದಾಗ ಹೇಗಿದ್ರು ಅಂತ ಎಲ್ಲರೂ ನೋಡಿ ನಕ್ಕೊಳ್ತಾ ಇದ್ರು ಅವರವರೇ. ಸೊ ಅದೆಲ್ಲ ಆದಮೇಲೆ ಟೀ ಮಾಡ್ತಾಯಿದ್ದೆ, ಹೊರಟ್ರು ಅಂತ. ಆ್ಯಂಡ್ ಇಲ್ಲಿ ಕೂಡ ಹೋಗ್ತಿದ್ದಾರೆ. ಆ್ಯಂಡ್ ಲಶಿಕಾ ಫುಲ್ಲು ಚೆನ್ನಾಗಿ ಆಟ ಆಡಿಬಿಟ್ಲು ಆದ್ಯ ಜೊತೆಗೆ. ಸೊ ಅವಳು ಕೂಡ ಅಷ್ಟೇ ತುಂಬ ಚೆನ್ನಾಗಿ ಫಸ್ಟ್ ಸ್ಟಾರ್ಟಿಂಗ್ ಹೋಗಲ್ಲ ಅಂತ ಇದ್ಲು. ಆಮೇಲೆ ಚೆನ್ನಾಗಿ ಆಟ ಆಡಿದ್ಲು. ಸ್ಟಾರ್ಟಿಂಗ್ ಟ್ರಬಲ್ ಅಷ್ಟೇ ಲಶಿಕಾ, ಒಂದು ಅರ್ಧ ಗಂಟೆ 1 ಅವರ್ ಹೋಗಲ್ಲ ಅಂತ ಸತಾಯಿಸ್ತಾಳೆ. ಸೊ ಆಮೇಲೆ ಫುಲ್ಲು ಏನು 11 ಗಂಟೆ 10:30 ರಾತ್ರಿವರೆಗೂ ಆಟ ಆಡಿಕೊಂಡೇ ಕೂತ್ಕೊಂಡಿದ್ಲು. ಸೊ ಇವರು ಕೂಡ ಹೊರಟರು. ಆ್ಯಂಡ್ ನಾನು ಕೂಡ ಲಶಿಕಾಗೆ ಕಟ್ಟಿಂಗ್ ಮಾಡಿಸ್ಬೇಕು. ಅವಳು ಬರ್ಡೇ ಬೇರೆ ಹತ್ತಿರ ಬರ್ತಿದೆಯಲ್ಲ. ಸೊ ಒಂಥರ ಬಾಲ ಎಲ್ಲ ಆಗಿಬಿಡ್ತು. ಈಗಲೇ ಜಡೆ ಎಲ್ಲ ಬಿಡೋದು ಬೇಡ, ಸುಮ್ಮನೆ ಹೆವಿ ಆಗುತ್ತೆ ಅಲ್ವಾ ಅವಳಿಗೂ ಮೇಂಟೈನ್ ಮಾಡೋದಕ್ಕೆ ಅಂದ್ಬಿಟ್ಟು. ಸೊ ಬಾಯ್ ಕಟ್ ಥರ ಒಂದು ಸ್ವಲ್ಪ ಜಾಸ್ತಿ ಶಾರ್ಟ್ ಮಾಡಿಸಲ್ಲ, ಪ್ರಕುಲ್ಗೂ ಸ್ವಲ್ಪ ಶಾರ್ಟ್ ಮಾಡಿಸ್ತೀನಿ. ಆ್ಯಂಡ್ ಲಶಿಗೆ ಒಂದು ಸ್ವಲ್ಪ ಬಾಲ ಇರೋದೆಲ್ಲ ತೆಗ್ಸೋಣ ಅಂತ ಹೋದೆ. ಮುಂದಕ್ಕೆ ಹೋಗು. ಈ ಟೈಮ್ ಅಂತೂ ಲಶಿಕಾ ಅಳ್ತಾಳೆ ಅಂತ ಅಂದ್ಕೊಂಡಿದ್ದೆ. ಲಾಸ್ಟ್ ಟೈಮ್ ಕರ್ಕೊಂಡು ಹೋದಾಗ ಸಿಕ್ಕಾಪಟ್ಟೆ ಆತು ಬಿಟ್ಲು, ಮಾಡೋದಕ್ಕೆ ಆಗಲಿಲ್ಲ. ಸೊ ಅವಾಗ ಕಾರಲ್ಲಿ ಕೂತ್ಕೋತಾ ಇರಲಿಲ್ಲ. ಬಟ್ ಈ ಸಲ ಫುಲ್ ಆರಾಮಾಗಿ ಮಾಡಿಸ್ಕೋತಾ ಇದ್ಲು. ಆ್ಯಂಡ್ ಕಾರಲ್ಲಿ ಕೂತ್ಕೊಂಡು ಕಾರ್ ಹಾರನ್ ಎಲ್ಲ ಹೊಡ್ಕೊಂಡು ಸ್ಟಾರ್ಟ್ ಮಾಡಿಕೊಂಡು ಅದು ಇದೆಲ್ಲ ಮಾಡ್ಕೊಂಡು ಆರಾಮಾಗಿ ಎಂಜಾಯ್ ಮಾಡಿದ್ಲು. ಆ್ಯಂಡ್ ನೋಡಿ ಬರ್ತಾನೆ ಇಲ್ಲ, ಫುಲ್ ಹಾರನ್ ಹೊಡ್ಕೊಂಡು ಅದನ್ನು ಓಡಿಸ್ಕೊಂಡು ಕೂತಿದ್ಲು ಸೌಂಡ್ ಮಾಡಿಕೊಂಡು. ಆ್ಯಂಡ್ ಸ್ವಲ್ಪನೇ ಶಾರ್ಟ್ ಮಾಡಿಸ್ದೆ, ಸ್ವಲ್ಪ ಬಾಲ ಎಲ್ಲ ಥರ ಬೆಳೆದಿತ್ತಲ್ಲ, ಒಂದು ಸ್ವಲ್ಪ ಎಲ್ಲ ಕಡೆನೂ ಸ್ವಲ್ಪ ಮಾಡಿಸ್ದೆ. ಇವಾಗ ಸ್ವಲ್ಪ ಚೆನ್ನಾಗಿ ಮುಖ ಕಾಣಿಸುತ್ತೆ ಈ ಥರ ಮಾಡಿದಾಗ. ಶಾರ್ಟ್ ಫುಲ್ ತೆಗೆಸಲಿಲ್ಲ, ಬಟ್ ಪ್ರಕುಲ್ಗೆ ಒಂದು ಸ್ವಲ್ಪ ಶಾರ್ಟ್ ತೆಗೆಸ್ದೆ, ಅವನಿಗೆ ಬೇಗ ಹೇರ್ ಗ್ರೋತ್ ಆಗುತ್ತೆ ಹಾಗಾಗಿ. ಆ್ಯಂಡ್ ಮನೆಗೆ ಹೋಗಿ ಇಬ್ರಿಗೂ ತಲೆ ಸ್ನಾನ ಮಾಡಿಸ್ಬಿಟ್ಟು ನಾನು ಒಂದು ಸ್ವಲ್ಪ ವಾಕಿಂಗ್ ಅಂತ ಹೋದೆ, ಸ್ವಲ್ಪ ರಿಫ್ರೆಶ್ಮೆಂಟಿಗೆ ಅಂತ. ಫುಲ್ಲು ಗಾಳಿ ಎದ್ಬಿಟ್ಟಿತ್ತು, ಮಳೆ ಬರೋ ಥರ ಇತ್ತು. ಫುಲ್ ಜೋರಾಗೆ ಮಳೆ ಬಂತವತ್ತು ರಾತ್ರಿ. ಅದಕ್ಕೂ ಮುಂಚೆ ನೋಡಿ ಫುಲ್ಲು ಗಾಳಿ ಎದ್ಬಿಟ್ಟಿತ್ತು. ಸೊ ಅಷ್ಟರೊಳಗೆ ನಮ್ಮ ಡಿಂಕು ನಾವು ವಾಕಿಂಗ್ ಕರ್ಕೊಂಡು ಹೋಗೋಣ ಅಂತ ಹೋಗ್ಬಿಟ್ಟು ಬಂದೆ. ಆಮೇಲೆ ಮಳೆ ಬಂದು ನಂಗೆ ವಾಕಿಂಗ್ ಕರ್ಕೊಂಡು ಹೋಗೋದಕ್ಕಾಗಲ್ಲ, ತುಂಬ ಕಷ್ಟ ಆಗುತ್ತೆ.
ಸೊ ಐ ಹೋಪ್ ಈ ವ್ಲಾಗ್ನ ಕೂಡ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಈ ಚಿಕ್ಕ ಪುಟ್ಟ ವ್ಲಾಗು. ನೆಕ್ಸ್ಟ್ ಲಶಿಕಾ ಬರ್ಡೇ ಪ್ರಿಪ್ರೇಷನ್ ವೀಡಿಯೋಸ್ ಎಲ್ಲ ಬರುತ್ತೆ, ವ್ಲಾಗ್ಸ್ ಎಲ್ಲ ಬರುತ್ತೆ. ತುಂಬ ಚೆನ್ನಾಗಿ ಬಂದಿದೆ. ಸೊ ಖಂಡಿತವಾಗ್ಲೂ ನೋಡಿ, ಮಿಸ್ ಮಾಡಬೇಡಿ ವೀಡಿಯೋಸ್ನ ಅಂತ ಹೇಳ್ತೀನಿ. ಆ್ಯಂಡ್ ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಕೀಪ್ ಸ್ಮೈಲಿಂಗ್, ಟೇಕ್ ಕೇರ್. ಆ್ಯಂಡ್ ನೋಡಿ, ಗಾಳಿ ಮಾತ್ರ ಸಕ್ಕತ್ತಾಗಿ ಬೀಸ್ತಾಯಿತ್ತು, ತುಂಬ ಚೆನ್ನಾಗಿ ಬೀಸ್ತಾಯಿತ್ತು. ಆ್ಯಂಡ್ ಲಶಿಕಾಗೆ ಸ್ನಾನ ಮಾಡಿಸ್ಬಿಟ್ಟು ಅವಳಿಗೆ ಆರಾಮಾಗಿದ್ದಾಳೆ. ಇಲ್ಲಿ ಡಿಂಕು ಫ್ರೆಂಡ್ಸ್ ಕಾಯ್ಕೊಂಡು ಕೂತಿದ್ವು, ಡಿಂಕುನ ನೋಡಿಕೊಂಡು. ಸೊ ಮತ್ತೆ ನಾನು ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಕೀಪ್ ಸ್ಮೈಲಿಂಗ್, ಸ್ಟೇ ಟ್ಯೂನ್. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಮತ್ತೆ ಸಿಗೋಣ ಮುಂದಿನ ವ್ಲಾಗಲ್ಲಿ. ಬಾಯ್ ಬಾಯ್, ಟೇಕ್ ಕೇರ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.